ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ದ್ವಿತೀಯ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಹಾಗೆ 1 ಅಂಕದ ಪ್ರಶ್ನೋತ್ತರ ಸರಣಿಯ 4ನೇ ಭಾಗವನ್ನು ಇವತ್ತು ನೋಡೋಣ. ಈ 4ನೇ ಭಾಗದಲ್ಲಿ ಮೌರ್ಯರು ಅನ್ನುವಂತಹ ಲೆಸನನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಲೆಸನ್ನಿಂದ ಬರುವಂತಹ ಅತಿ ಮುಖ್ಯದ 1 ಅಂಕದ ಪ್ರಶ್ನೆಗಳು ಯಾವ್ಯಾವು ಅಂಥೇಳಿ ನೋಡೋಣ ಅಲ್ವಾ. ಹಾಗಾದರೆ ಈ ಲೆಸನ್ನಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ, ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು ಅಂತೇಳಿ. ಹೂ ವಾಸ್ ದ ಫೌಂಡರ್ ಆಫ್ ಮೌರ್ಯನ್ ಡೈನಾಸ್ಟಿ? ದ ಮೌರ್ಯನ್ ಡೈನಾಸ್ಟಿ ವಾಸ್ ಫೌಂಡೆಡ್ ಬೈ ಚಂದ್ರಗುಪ್ತ ಮೌರ್ಯ ಅಲ್ವಾ. ಸೊ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆಯೇ ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಸಾಶಾಪು 324ರಲ್ಲಿ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ವಾಸ್ ದ ಫೌಂಡರ್ ಆಫ್ ಮೌರ್ಯನ್ ಡೈನಾಸ್ಟಿ. ಓಕೆ, ನೆಕ್ಸ್ಟ್ ಕ್ವಶನ್, ಮೌರ್ಯರ ರಾಜಧಾನಿ ಯಾವುದಾಗಿತ್ತು? ಮೌರ್ಯರ ರಾಜಧಾನಿ ಯಾವುದು? ಮೌರ್ಯರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಪಾಟಲಿಪುತ್ರ. ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಆಫ್ ಮೌರ್ಯನ್ ಡೈನಾಸ್ಟಿ. ಸೊ ಈ ಪಾಟಲಿಪುತ್ರವನ್ನು ಈಗ ಪಾಟ್ನಾ ಅಂಥೇಳಿ ಕರಿತೇವೆ. ಬಿಹಾರದ ರಾಜಧಾನಿ ಇದೆಯಲ್ಲ, ಬಿಹಾರ ರಾಜ್ಯದ ರಾಜಧಾನಿ, ಅದೇ ಮೊದಲು ಪಾಟಲಿಪುತ್ರ ಅಂಥೇಳಿ ಕರಿತಾಯಿದ್ರು. ಸೊ ಆ ಪಾಟಲಿಪುತ್ರವೇ ಮೌರ್ಯರ ರಾಜಧಾನಿ ಆಗಿತ್ತು. ಓಕೆನಾ? ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಮೌರ್ಯನ್ ಡೈನಾಸ್ಟಿ? ದಟ್ ಈಸ್ ಪಾಟಲಿಪುತ್ರ. ಓಕೆ, ನೆಕ್ಸ್ಟ್ ಕ್ವಶನ್, ಮೌರ್ಯರ ರಾಜಲಾಂಛನ ಯಾವುದು ಅಂತೇಳಿ. ವಿಚ್ ವಾಸ್ ದ ರಾಯಲ್ ಎಂಬ್ಲಮ್ ಆಫ್ ಮೌರ್ಯನ್ ಡೈನಾಸ್ಟಿ? ಸೊ ಮೌರ್ಯರ ರಾಜಲಾಂಛನ ಯಾವುದಾಗಿತ್ತು ಅಂದರೆ ಧರ್ಮಚಕ್ರ. ಧರ್ಮಚಕ್ರ ವಾಸ್ ದ ರಾಯಲ್ ಎಂಬ್ಲಮ್ ಆಫ್ ಮೌರ್ಯಸ್. ಮೌರ್ಯರ ರಾಜಲಾಂಛನ ಯಾವುದಾಗಿತ್ತು? ಧರ್ಮಚಕ್ರವನ್ನು ಮೌರ್ಯರ ರಾಜಲಾಂಛನ ಅಂಥೇಳಿ ಗುರುತಿಸಲಾಗಿತ್ತು. ಓಕೆ, ನೆಕ್ಸ್ಟ್ 4th ಕ್ವಶನ್, ಮುದ್ರಾ ರಾಕ್ಷಸವನ್ನು ಬರೆದವರು ಯಾರು ಅಂತೇಳಿ. ಮುದ್ರಾ ರಾಕ್ಷಸವನ್ನು ಬರೆದವರು ವಿಶಾಖದತ್ತ. ವಿಶಾಖದತ್ತ ರೋಟ್ ಮುದ್ರಾ ರಾಕ್ಷಸ. ಈ ಮುದ್ರಾ ರಾಕ್ಷಸ ಕೃತಿ ಇದೆಯಲ್ಲ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಇದು ಚಂದ್ರಗುಪ್ತನ ಮೂಲದ ಬಗ್ಗೆ ಉಲ್ಲೇಖವನ್ನು ಮಾಡುತ್ತೆ. ಚಂದ್ರಗುಪ್ತ ಮೌರ್ಯನನ್ನು ಮಯೂರ ಸುತ ಅಂಥೇಳಿ ಉಲ್ಲೇಖ ಮಾಡಿರುವಂತಹ ಕೃತಿನೇ ಯಾವುದಪ್ಪ ಅಂದರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಓಕೆನಾ? ಸೊ ಹೀಗೆ ಚಂದ್ರಗುಪ್ತನ ಮೂಲದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುವಂಥ ಅತಿ ಮೂಲ ಆಧಾರ ಗ್ರಂಥನೇ ಯಾವುದಪ್ಪ ಅಂದರೆ ಮುದ್ರಾ ರಾಕ್ಷಸ ಅಂಥೇಳಿ ಗುರುತಿಸ್ಬೋದು. ಸೊ ಅದರ ಕರ್ತೃ ಯಾರು? ವಿಶಾಖದತ್ತ. ವಿಶಾಖದತ್ತ ರೋಟ್ ಮುದ್ರಾ ರಾಕ್ಷಸ. ವೆರಿ ಇಂಪಾರ್ಟೆಂಟ್ ಕ್ವಶನ್. ತುಂಬ ಟೈಮು ಈ ಪ್ರಶ್ನೆ ಬಂದಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ವಿಶಾಖದತ್ತನ ಕೃತಿ ಮುದ್ರಾ ರಾಕ್ಷಸ ಅನ್ನುವಂಥದ್ದು. ಮುದ್ರಾ ರಾಕ್ಷಸ, ಇಟ್ ಈಸ್ ದ ವರ್ಕ್ ರಿಟನ್ ಬೈ ವಿಶಾಖದತ್ತ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ವೇಸ್ ದಿಸ್ ಕ್ವಶನ್ ವಿಲ್ ಬಿ ರೈಸ್ ಇನ್ ದ ಎಕ್ಸಾಮಿನೇಷನ್. ಪ್ರತಿ ಸಂದರ್ಭ ಈ ಪ್ರಶ್ನೆ ಎಕ್ಸಾಮ್ನಲ್ಲಿ ಇದ್ದೇ ಇರುತ್ತೆ. ಅದೇ ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ ಅನ್ನುವಂಥ ಕೃತಿ. ಈ ಅರ್ಥಶಾಸ್ತ್ರ ಅನ್ನುವಂಥ ಕೃತಿಯನ್ನು ಬರೆದವರು ಯಾರು ಅಂತ. ಹೂ ರೋಟ್ ಅರ್ಥಶಾಸ್ತ್ರ? ಎಲ್ರಿಗೂ ಗೊತ್ತಿದ್ದ ಹಾಗೆಯೇ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು? ಕೌಟಿಲ್ಯ. ಕೌಟಿಲ್ಯ ಅಥವಾ ಚಾಣಕ್ಯ ಅಂತೇನು ಕರಿತೀವಲ್ವ. ಸೊ ಆ ಕೌಟಿಲ್ಯ ಅಥವಾ ಚಾಣಕ್ಯನೇ ಈ ಅರ್ಥಶಾಸ್ತ್ರ ಅನ್ನುವಂತಹ ಕೃತಿಯನ್ನು ಬರೆದಿದ್ದಾನೆ. ಸೊ ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಕೌಟಿಲ್ಯ. ಕೌಟಿಲ್ಯ ರೋಟ್ ಅರ್ಥಶಾಸ್ತ್ರ. ನೆಕ್ಸ್ಟ್, ಇಂಡಿಕಾ ಕೃತಿಯನ್ನು ರಚಿಸಿದವರು ಯಾರು ಅಂತೇಳಿ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇಂಡಿಕಾ ಅನ್ನುವಂತಹ ಕೃತಿಯನ್ನು ರಚಿಸಿದವರು ಮೆಗಸ್ತಾನಿಸ್. ಮೆಗಸ್ತಾನಿಸ್ ಅನ್ನುವಂತಹ ಗ್ರೀಕ್ ರಾಯಭಾರಿ ಆತ. ಸೊ ಆತ ಈ ಕೃತಿಯನ್ನು ರಚಿಸ್ತಾನೆ, ಇಂಡಿಕಾ ಅಂತೇಳಿ. ನಮಗೆ ಗೊತ್ತು, ಸೆಲ್ಯೂಕಸ್ ತನ್ನ ರಾಯಭಾರಿಯನ್ನಾಗಿ ಮೆಗಸ್ತಾನಿಸನನ್ನು ಮೌರ್ಯ ಸಾಮ್ರಾಜ್ಯಕ್ಕೆ ಅಂದರೆ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯಕ್ಕೆ ಕಳಿಸ್ತಾನೆ. ಸೊ ಆತ ರಚಿಸಿದಂತಹ ಕೃತಿ ಇಂಡಿಕಾ ಅಂಥೇಳಿ. ಓಕೆನಾ? ಸೊ ಇಂಡಿಕಾ ಕೃತಿಯ ಕರ್ತೃ ಯಾರು? ಮೆಗಸ್ತಾನಿಸ್. ಮೆಗಸ್ತಾನಿಸ್ ರೋಟ್ ಇಂಡಿಕಾ. ನೆಕ್ಸ್ಟ್, ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ನೆರವಾದವರು ಯಾರು ಅಂಥೇಳಿ. ನಮಗೆಲ್ಲ ಇತಿಹಾಸದಲ್ಲಿ ನಾವು ಈ ಕಥೆಯನ್ನು ಓದಿರ್ತೇವೆ. ಈ ಚಂದ್ರಗುಪ್ತ ಮೌರ್ಯ ಮೂಲತಃ ರಾಜಕುಟುಂಬಕ್ಕೆ ಸೇರಿದವನ ಅಲ್ಲ. ಅವನು ಕೂಡ ಸಾಮಾನ್ಯ ಮನುಷ್ಯ. ತನ್ನ ತಂದೆಯನ್ನು ಕಳ್ಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ತಕ್ಷಶಿಲೆಯ ಬ್ರಾಹ್ಮಣನೋರ್ವ ಆತನನ್ನು ಕರೆದುಕೊಂಡು ಬಂದು ಅವನಿಗೆ ಎಲ್ಲ ಶಿಕ್ಷಣವನ್ನು ನೀಡಿ ಅವನು ಒಂದು ಸಾಮ್ರಾಜ್ಯವನ್ನು ಕಟ್ಟುವ ಹಾಗೆ ಮಾಡ್ತಾನೆ. ಅವನು ಬೇರೆ ಯಾರೂ ಅಲ್ಲ,
ನಮಗೆ ಗೊತ್ತಿದ್ದ ಹಾಗೆಯೇ ಅವರೇ ಕೌಟಿಲ್ಯ ಅಥವಾ ಚಾಣಕ್ಯ ಅಂತೇಳಿ ಏನು ಕರಿತೀವಲ್ವ. ಸೊ ಅವರೇ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರಗುಪ್ತನಿಗೆ ನೆರವಾಗ್ತಾರೆ. ಒಂದು ವೇಳೆ ಕೌಟಿಲ್ಯ ಅಥವಾ ಚಾಣಕ್ಯ ಇಲ್ಲದೇ ಹೋಗಿದ್ದಿದ್ರೆ ಚಂದ್ರಗುಪ್ತ ಮೌರ್ಯ ಒಂದು ಮೌರ್ಯ ಸಾಮ್ರಾಜ್ಯದಂತಹ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಆದರೆ ಅವನಿಗೆ ಸಹಾಯ ಮಾಡಿದ್ದು ಯಾರಪ್ಪ ಅಂದರೆ ಕೌಟಿಲ್ಯ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಚಂದ್ರಗುಪ್ತನಿಗೆ ಸಹಾಯವನ್ನು ಮಾಡ್ತಾನೆ. ಕೌಟಿಲ್ಯ ಓನ್ಲಿ ಹೆಲ್ಪ್ ಚಂದ್ರಗುಪ್ತ ಮೌರ್ಯ ಟು ಎಸ್ಟಾಬ್ಲಿಷ್ ದ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯನ ಸ್ಥಾಪಿಸುವಲ್ಲಿ ಕೌಟಿಲ್ಯ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸಿದ್ದ ಅಂಥೇಳಿ ನಾವು ಇತಿಹಾಸದಲ್ಲಿ ಓದ್ತೇವೆ. ಎಸ್, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 8ನೇ ಪ್ರಶ್ನೆ, ನಂದರ ದೊರೆ ಧನನಂದನವನ್ನು ಸೋಲಿಸಿದ ಮೌರ್ಯರ ದೊರೆ ಯಾರು ಅಂಥೇಳಿ. ಸೊ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಹೇಗೆ ಚಂದ್ರಗುಪ್ತನಿಗೆ ಕೌಟಿಲ್ಯ ಸಹಾಯ ಆದನೋ, ಅದೇ ಕೌಟಿಲ್ಯನ ಸಹಾಯದಿಂದ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಮೊದಲ ಹೆಜ್ಜೆಯಾಗಿ ನಂದರ ದೊರೆ ಧನನಂದನನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸ್ತಾನೆ. ಚಂದ್ರಗುಪ್ತ ಮೌರ್ಯ ಈ ಧನನಂದನನ್ನು ಸೋಲಿಸ್ತಾನೆ. ನಂದರ ದೊರೆ ಧನನಂದ ಒಬ್ಬ ಕ್ರೂರ ದೊರೆ ಆಗಿರ್ತಾನೆ. ಸೊ ಅವನು ಆಡಳಿತ ಹದಗೆಟ್ಟಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ಈ ನಂದರ ದೊರೆಯಾದಂತಹ ಧನನಂದನನ್ನು ಕೊಂದು ಕ್ರೂರ ಆಡಳಿತವನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾನೆ ಅಂಥೇಳಿ ನಾವು ಇತಿಹಾಸದಲ್ಲಿ ಓದ್ತೇವೆ ಅಲ್ವಾ. ಸೊ ಅಂದರೆ ನಂದರ ದೊರೆ ಧನನಂದನವನ್ನು ಸೋಲಿಸಿದವನು ಯಾರಪ್ಪ ಅಂದರೆ ಅವನೇ ಚಂದ್ರಗುಪ್ತ ಮೌರ್ಯ ಓನ್ಲಿ ಡಿಫೀಟೆಡ್ ದ ನಂದ ರೂಲರ್ ಧನನಂದ ಆ್ಯಂಡ್ ಎಸ್ಟಾಬ್ಲಿಷ್ ದ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಲ್ಲಿ ಆತ ಯಶಸ್ವಿ ಆಗ್ತಾನೆ ಆಫ್ಟರ್ ಡಿಫೀಟಿಂಗ್ ಧನನಂದ ಆಫ್ ನಂದ ರೂಲರ್. ನಂದರ ದೊರೆಯಾದಂತಹ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾನೆ. ಎಸ್, ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತಾನಿಸ್ನನ್ನು ರಾಯಭಾರಿಯಾಗಿ ಕಳಿಸಿದವರು ಯಾರು ಅಂತೇಳಿ. ಎಸ್, ನಮಗೆಲ್ಲ ಗೊತ್ತಿದ್ದ ಹಾಗೆಯೇ ಗ್ರೀಕರ ಶ್ರೇಷ್ಠ ದೊರೆಯಂತಹ ಅಲೆಕ್ಸಾಂಡರ್ನ ಮರಣದ ನಂತರ ಅಲೆಕ್ಸಾಂಡರ್ ಏನು ಭಾರತದಲ್ಲಿ ಸಾಮ್ರಾಜ್ಯವನ್ನು ಗೆದ್ದಿದ್ನೋ, ಸೊ ಅಲ್ಲಿಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಸೆಲ್ಯೂಕಸ್ನನ್ನು ನೇಮಕ ಮಾಡಿರ್ತಾನೆ. ಆದರೆ ಅಲೆಕ್ಸಾಂಡರ್ನ ಮರಣದ ನಂತರ ಸೆಲ್ಯೂಕಸ್ ದೊರೆಯಾಗಿ ಸ್ವತಂತ್ರವನ್ನು ಘೋಷಿಸ್ಕೊಳ್ತಾನೆ. ಕಾಲಾನಂತರದಲ್ಲಿ ಚಂದ್ರಗುಪ್ತ ಮೌರ್ಯ ಈ ಅಲೆಕ್ಸಾಂಡರ್ ಗಳಿಸಿದಂತಹ ಪ್ರದೇಶಗಳನ್ನು ವಶಪಡಿಸ್ಕೊಂಡಿರ್ತಾನೆ. ಅದನ್ನು ಪುನಃ ವಶಪಡಿಸ್ಕೊಳ್ಳೋದಕ್ಕೋಸ್ಕರನೇ ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಮೇಲೆ ದಾಳಿ ಮಾಡ್ತಾನೆ. ದಾಳಿಯಲ್ಲಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನನ್ನು ಸೋಲಿಸ್ತಾನೆ ಅಂಥೇಳಿ ನಾವು ನೋಡ್ತೀವಿ ಅಲ್ವಾ. ಸೆಲ್ಯೂಕಸ್ನನ್ನು ಸೋಲಿಸಿದ ನಂತರ ಸೆಲ್ಯೂಕಸ್ ಈ ಚಂದ್ರಗುಪ್ತ ಮೌರ್ಯನೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆ ಒಪ್ಪಂದದ ಭಾಗವಾಗಿ ತನ್ನ ಒಬ್ಬ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಅಂದರೆ ಪಾಟಲಿಪುತ್ರಕ್ಕೆ ಕಳಿಸ್ತಾನೆ ಅಲ್ವಾ. ಸೊ ಅಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸ್ತಾನೆ. ಅವನೇ ಯಾರಪ್ಪ ಅಂದರೆ ಮೆಗಸ್ತಾನೀಸ್. ಸೊ ಅವನೇ ರಚಿಸಿದಂಥ ಕೃತಿ ಇಂಡಿಕಾ ಅಂಥೇಳಿ ಗುರುತಿಸ್ತೇವೆ ಅಲ್ವಾ. ಸೊ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತಾನಿಸ್ನನ್ನು ರಾಯಭಾರಿಯಾಗಿ ಕಳಿಸಿದವರು ಯಾರು ಅಂದರೆ ಅವನೇ ಸೆಲ್ಯೂಕಸ್. ಓಕೆನಾ. ಸೆಲ್ಯೂಕಸ್ ಸೆಂಟ್ ಮೆಗಸ್ತಾನೀಸ್ ಆ್ಯಸ್ ಆ್ಯನ್ ಅಂಬಾಸಿಡರ್ ಟು ಕೋರ್ಟ್ ಆಫ್ ಚಂದ್ರಗುಪ್ತ ಮೌರ್ಯ. ಓಕೆನಾ. ಆಫ್ಟರ್ ಡಿಫೀಟಿಂಗ್ by Chandragupta Maurya, Megasthenes sent his ambassador to the court of Chandragupta Maurya to maintain the good relationship with him. ಅವನ ಜೊತೆಗೆ ಉತ್ತಮ ಸಂಬಂಧವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಸೆಲ್ಯೂಕಸ್ನನ್ನು ತನ್ನ ರಾಯಭಾರಿಯನ್ನಾಗಿ ಕಳಿಸ್ತಾನೆ. ಎಸ್, ನೆಕ್ಸ್ಟ್ 10ನೇ ಪ್ರಶ್ನೆ, ಚಂದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಗ್ರೀಕ್ ದೊರೆ ಯಾರು ಅಂತ. ಚಂದ್ರಗುಪ್ತನಿಂದ ಸೋಲಿಸಲ್ಪಟ್ಟಂತಹ ಗ್ರೀಕ್ ದೊರೆ ಯಾರು ಈಗಾಗಲೇ ಹೇಳಿದೆ, ಅವನೇ ಯಾರು? ಸೆಲ್ಯೂಕಸ್. ಓಕೆನಾ. ಸೆಲ್ಯೂಕಸ್ ವಾಸ್ ದ ಗ್ರೀಕ್ ರೂಲರ್ ಹೂ ಡಿಫೀಟೆಡ್ ಬೈ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟಂತಹ ಗ್ರೀಕ್ ದೊರೆ ಯಾರು? ಸೆಲ್ಯೂಕಸ್ ಆಗಿದ್ದ. ಎಸ್, ನೆಕ್ಸ್ಟ್ 11th ಕ್ವಶನ್, ಜೈನ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ದೊರೆ ಯಾರು ಅಂತೇಳಿ. ವೆರಿ ಇಂಪಾರ್ಟೆಂಟ್. ಜೈನ ಧರ್ಮವನ್ನು ಸ್ವೀಕರಿಸಿದಂತಹ ಮೌರ್ಯ ದೊರೆ ಯಾರಪ್ಪ ಅಂದರೆ ಅವನೇ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನೇ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ
ಜೈನ ವಿದ್ವಾಂಸನಾದಂತಹ ಭದ್ರಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದ. ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಯಾರ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದ ಅಂತೇಳಿ ಕೂಡ ಪ್ರಶ್ನೆ ಬರ್ಬೋದು. ಸೊ ಯಾರ ಪ್ರಭಾವದಿಂದ ಅಂದರೆ ಜೈನ ವಿದ್ವಾಂಸನಾದಂತಹ ಭದ್ರಬಾಹು ಅನ್ನುವಂಥವನ ಪ್ರಭಾವಕ್ಕೆ ಒಳಗಾದಂತಹ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಆತ ಸ್ವೀಕರಿಸ್ತಾನೆ ಅನ್ನುವಂಥದ್ದು. ಓಕೆನಾ. ಸೊ ಹಾಗಾದರೆ ಜೈನ ಧರ್ಮವನ್ನು ಸ್ವೀಕರಿಸಿದಂಥ ಮೌರ್ಯರ ದೊರೆ ಯಾರಪ್ಪ ಅಂದರೆ ಅವನೇ ಚಂದ್ರಗುಪ್ತ ಮೌರ್ಯ. ಹೀಗೆ ಜೈನ ಧರ್ಮವನ್ನು ಸ್ವೀಕರಿಸಿದಂತಹ ಚಂದ್ರಗುಪ್ತ ಮೌರ್ಯ ನಂತರ ಏನು ಮಾಡ್ತಾನಪ್ಪ? ನೆಕ್ಸ್ಟ್ ಕ್ವಶನಲ್ಲೇ ರೈಸ್ ಆಗಿದೆ. ಏನಪ್ಪ? ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನವನ್ನು ಇಲ್ಲಿ ಕಳೆದನು. ಎಲ್ಲಿ ಕಳೆದ ಅಂದರೆ ಅವನು ಎಲ್ಲಿ ಕಳೀತಾನೆ? ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಓಕೆನಾ. ಚಂದ್ರಗುಪ್ತ ಮೌರ್ಯ ಸ್ಪೆಂಟ್ ಹಿಸ್ ಲಾಸ್ಟ್ ಡೇ ಅಟ್ ಶ್ರವಣಬೆಳಗೊಳದಲ್ಲಿ ಆತ ತನ್ನ ಕೊನೆಯ ದಿನಗಳನ್ನು ಕಳೀತಾನೆ. ಸೊ ಅವನು ಜೈನ ಧರ್ಮವನ್ನು ಸ್ವೀಕರಿಸಿದ ನಂತರ ಅವನು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಕಳೀತಾನೆ. ಹಾಗೆಯೇ ಅಲ್ಲಿಯೇ ಸುಮಾರು ಸ.ಶ.ಪು 300ರಲ್ಲಿ ಸಲ್ಲೇಖನ ವ್ರತವನ್ನು ಆಚರಿಸಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ದ ಅಂಥೇಳಿ ಹೇಳಲಾಗ್ತದೆ. ಸೊ ಆತನು ನೆಲೆಸಿದ್ದಂತಹ ಬೆಟ್ಟನ್ನೇ ಈಗ ಚಂದ್ರಗಿರಿ ಅಂಥೇಳಿ ಕರಿತೇವೆ. ಸೊ ಆತ ಅಲ್ಲಿಯೇ ಒಂದು ದೇವಾಲಯವನ್ನು ಕೂಡ ನಿರ್ಮಿಸ್ತಾನೆ. ಆತನಿಂದ ನಿರ್ಮಿಸಲ್ಪಟ್ಟಂತಹ ದೇವಾಲಯವನ್ನು ಚಂದ್ರಗುಪ್ತ ಬಸದಿ ಅಂತೇಳಿನೂ ಕೂಡ ಕರೆಯಲಾಗುತ್ತೆ ಅಂಥೇಳಿ ಇತಿಹಾಸದಲ್ಲಿ ಓದ್ತೇವೆ ಅಲ್ವಾ. ಸೊ ಅಂದರೆ ಅವನು ತನ್ನ ಕೊನೆಯ ಕಾಲವನ್ನು ಎಲ್ಲಿ ಕಳೆದ, ಎಲ್ಲಿ ಅವನು ಸಲ್ಲೇಖನ ವ್ರತವನ್ನು ಆಚರಿಸಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ದ ಅಂದರೆ ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದು ಅಲ್ಲಿಯೇ ತನ್ನ ಪ್ರಾಣತ್ಯಾಗವನ್ನು ಸಲ್ಲೇಖನ ವ್ರತದ ಮೂಲಕ ತನ್ನ ಪ್ರಾಣತ್ಯಾಗವನ್ನು ಮಾಡ್ದ ಅಂಥೇಳಿ ನಾವು ನೋಡ್ಬೋದು. ಓಕೆನಾ. ಸೊ ಹಾಗಾದರೆ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದ? ಶ್ರವಣಬೆಳಗೊಳದಲ್ಲಿ. ಚಂದ್ರಗುಪ್ತ ಮೌರ್ಯ ಸ್ಪೆಂಟ್ ಹಿಸ್ ಲಾಸ್ಟ್ ಡೇ ಅಟ್ ಶ್ರವಣಬೆಳಗೊಳ. ಓಕೆ. ನೆಕ್ಸ್ಟ್ ಹಾಗಾದರೆ 13ನೇ ಪ್ರಶ್ನೆಗೆ ಹೋಗೋಣ. ಮೌರ್ಯ ಸಂತತಿಯ ಶ್ರೇಷ್ಠ ದೊರೆ ಯಾರು ಅಂಥೇಳಿ. ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ, ಅವನು ಕೂಡ ಶ್ರೇಷ್ಠ ದೊರೆ. ಆದರೆ ಮೌರ್ಯ ಸಂತತಿಯಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಕರೆಸ್ಕೊಳ್ಳೋಣ ಯಾರಪ್ಪ ಅಂದರೆ ಅಶೋಕ ಮಹಾಶಯನನ್ನು ಈ ಮೌರ್ಯ ಸಂತತಿಯ ಅತ್ಯಂತ ಶ್ರೇಷ್ಠ ದೊರೆ ಅಂಥೇಳಿ ಕರೀತಾರೆ. ದ ಗ್ರೇಟೆಸ್ಟ್ ರೂಲರ್ ಆಫ್ ದ ಮೌರ್ಯನ್ ಡೈನಾಸ್ಟಿ ವಾಸ್ ಅಶೋಕ ಓನ್ಲಿ ಕನ್ಸಿಡರ್ ಆಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ದ ಮೌರ್ಯನ್ ಡೈನಾಸ್ಟಿ. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಂಥೇಳಿ ಆತನನ್ನು ಕರೆಯಲಾಗ್ತದೆ. ನೆಕ್ಸ್ಟ್ 14th ಕ್ವಶನ್ನು, ಇದು ತುಂಬಾ ಇಂಪಾರ್ಟೆಂಟು. ಕಳಿಂಗ ಯುದ್ಧದ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಈ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಅಶೋಕನ ಶಾಸನ ಯಾವುದು ಅಂಥೇಳಿ. ಓಕೆನಾ. ಸೊ ಅದೇ 14ನೇ ಪ್ರಶ್ನೆ ಯಾವುದು? ವಿಚ್ ಅಶೋಕಾಸ್ ಎಡಿಕ್ಟ್ ಸ್ಪೀಕ್ಸ್ ಅಬೌಟ್ ಕಳಿಂಗ ವಾರ್. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವಂತಹ ಅಶೋಕನ ಶಾಸನ ಯಾವುದು? ಅಶೋಕನ ಶಾಸನಗಳು ಸಾವಿರಾರು ಶಾಸನಗಳನ್ನು ಅವನಿಂದ ರಚಿಸಲ್ಪಟ್ಟಂತಹ ಶಾಸನಗಳನ್ನು ಗುರುತಿಸ್ತೇವೆ ಅಲ್ವಾ. ಸೊ ಅದರಲ್ಲಿ ಒಂದು ಶಾಸನ ಈ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತೆ. ನಮಗಿದ್ದಾಗಲೇ ಗೊತ್ತಿದ್ದ ಹಾಗೆಯೇ ಅಶೋಕ ಮಾಡಿದ ಏಕೈಕ ಯುದ್ಧ ಅದು ಕಳಿಂಗ ಯುದ್ಧ. ಇದನ್ನು ಕ್ರೊನಾಲಜಿಕಲ್ ಆಡಲಿಕ್ಕೂ ಕೂಡ ಕೇಳ್ತಾರೆ. ಕಾಲಾನುಕ್ರಮಣಿಕೆಯಲ್ಲಿ ಬರೀರಿ ಅನ್ನುವಂತಹ ಪ್ರಶ್ನೆಗೂ ಕೂಡ ಕೇಳ್ತಾರೆ. ಕಳಿಂಗ ಯುದ್ಧ ಅಂತ ಕೇಳ್ತಾರೆ. ಕಳಿಂಗ ಯುದ್ಧ ನಡೆದದ್ದು ಯಾವಾಗ? ಸ.ಶ.ಪು 261ರಲ್ಲಿ. ಸೊ ಕಳಿಂಗ ವಾರ್ ವಾಸ್ ಹೆಲ್ಡ್ ಇನ್ 261 BCE ಅಂತೇಳಿ ಕರಿತೀವಿ ಅಲ್ವಾ. ಸೊ ಆ ಯುದ್ಧದ ಬಗ್ಗೆ ತಿಳಿಸುವಂತಹ ಅಶೋಕನ ಶಾಸನ ಯಾವುದಪ್ಪ ಅಂದರೆ 13ನೇ ಶಿಲಾಶಾಸನ, 13th ರಾಕ್ ಎಡಿಕ್ಟ್ ಏನಿದೆಯೋ. ಸೊ ದ 13th ರಾಕ್ ಎಡಿಕ್ಟ್ ವಿಚ್ ಸ್ಪೀಕ್ಸ್ ಅಬೌಟ್ ಕಳಿಂಗ ವಾರ್. ಓಕೆನಾ. ಕಳಿಂಗ ಯುದ್ಧದ ಬಗ್ಗೆ, ಅಶೋಕ ನಡೆಸಿದಂತಹ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುವಂತಹ ಶಾಸನ ಯಾವುದಪ್ಪ ಅಂದರೆ 13ನೇ ಶಿಲಾಶಾಸನ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 3ನೇ ಬೌದ್ಧ ಮಹಾಸಮ್ಮೇಳನ ಎಲ್ಲಿ ನಡೆಯಿತು ಅಂತೇಳಿ ನಮಗಿದಾಗಲೇ ಗೊತ್ತಿದ್ದ ಹಾಗೆಯೇ ಈ ಜೈನ ಧರ್ಮವನ್ನು ಸ್ವೀಕರಿಸಿದಂತಹ ಮೌರ್ಯರ ದೊರೆ ಯಾರು ಅಂದರೆ ಅದು ಚಂದ್ರಗುಪ್ತ ಮೌರ್ಯ. ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ಮೌರ್ಯರ ದೊರೆ ಯಾರಪ್ಪ ಅಂದರೆ ಅದು ಅಶೋಕ. ಹೇಗೆ ಬೇಕಾದ್ರೆ ಕೇಳ್ಬೋದು. ಜೈನ ಧರ್ಮವನ್ನು ಸ್ವೀಕರಿಸಿದಂತಹ ಮೌರ್ಯರ ದೊರೆ ಯಾರು ಅಂದರೆ ಅದು ಚಂದ್ರಗುಪ್ತ ಮೌರ್ಯ. ಆದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ಮೌರ್ಯರ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ಅದು ಅಶೋಕ ಇಸ್ ದ ಗ್ರೇಟೆಸ್ಟ್ ರೂಲರ್ ಹೂ ಅಕ್ಸೆಪ್ಟೆಡ್ ದ ಬೌದ್ಧಿಸಮ್. ಬೌದ್ಧ ಧರ್ಮವನ್ನು ಆತ ಸ್ವೀಕರಿಸ್ತಾನೆ. ಸೊ ಹೀಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಈ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ
ತನ್ನದೇ ಆದಂಥ ಒಂದು ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ. ಸೊ ಅಂಥದ್ರಲ್ಲಿ ಅತಿ ಪ್ರಮುಖವಾದಂತಹ ಕ್ರಮ ಯಾವುದಪ್ಪ ಅಂದರೆ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದ್ದು. ತನ್ನ ರಾಜಧಾನಿಯಂತಹ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ಈತ ನಡೆಸ್ತಾನೆ. ಸೊ ಅದು ಇಂಪಾರ್ಟೆಂಟ್. ಸೊ 3ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದರೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಸೊ ಪಾಟಲಿಪುತ್ರದಲ್ಲಿ ಸಾಶಾಪು 250ರಲ್ಲಿ ನಡೆಸಲಾಗುತ್ತೆ. ನಿಮಗೆ ಇಲ್ಲಿ ಕ್ರಾನಾಲಜಿಕಲ್ ಆರ್ಡ್ರಿಗೂ ಕೂಡ ಕೇಳ್ಬೋದು. ಇಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಮಹಾಸಮ್ಮೇಳನ ಅಂಥೇಳಿ ಕೊಟ್ಟಿರ್ತಾರೆ. ಸೊ ಆಗ ಇಸ್ವಿಯನ್ನು ನೀವು ನೆನ್ಪಿಟ್ಕೊಡ್ಬೇಕು. ಸೊ ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಿಚ್ ವಾಸ್ ಹೆಲ್ಡ್ ಅಟ್ ಪಾಟಲಿಪುತ್ರ ಇನ್ 250 BCE, ಕ್ರಿಸ್ತಶಕ ಪೂರ್ವ ಸಾಶಾಪು 250ರಲ್ಲಿ ಪಾಟಲಿಪುತ್ರದಲ್ಲಿ ಈ 3ನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ. ಅಶೋಕನ ಕಾಲದಲ್ಲಿ, ನೆನಪಿರಲಿ, ಅಶೋಕನ ಕಾಲದಲ್ಲಿ ಈ ಪಾಟಲಿಪುತ್ರ ಅನ್ನುವಲ್ಲಿ 3ನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ. ಎಸ್, ಸೊ ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟು. ಬೌದ್ಧ ಭಿಕ್ಷುಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸುವ ಉದ್ದೇಶಕ್ಕೋಸ್ಕರನೇ ಈ 3ನೇ ಬೌದ್ಧ ಮಹಾಸಮ್ಮೇಳನವನ್ನು ಸಂಘಟಿಸಲಾಗ್ತದೆ ಅಂಥೇಳಿ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಹೋಗೋಣ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು ಅಂಥೇಳಿ. ಎಸ್, ನಮಗಿದಾಗಲೇ ಗೊತ್ತಿದ್ದ ಹಾಗೆಯೇ ಅಶೋಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡ್ತಾನೆ. ತನ್ನ ಸಾಮ್ರಾಜ್ಯದಲ್ಲಿ ಸುಮಾರು 84,000ಕ್ಕೂ ಹೆಚ್ಚು ಸ್ತೂಪಗಳನ್ನು ನಿರ್ಮಿಸಿದ್ದ ಅಂತೇಳಿ ಹೇಳಲಾಗುತ್ತದೆ. ನಿಯರ್ಲಿ ಅಬೌಟ್ 84,000 ಸ್ತೂಪಸ್ ವರ್ ಕನ್ಸ್ಟ್ರಕ್ಟೆಡ್ ಬೈ ಅಶೋಕ ಇನ್ ಹಿಸ್ ಡೈನಾಸ್ಟಿ. ತನ್ನ ಸಾಮ್ರಾಜ್ಯದಲ್ಲಿ ಸುಮಾರು 84,000 ಸ್ತೂಪಗಳನ್ನು ನಿರ್ಮಿಸಿದ ಅಂಥೇಳಿ ನಂಬಲಾಗಿದೆ. ಸೊ ಆದರೆ ಅವೆಲ್ಲ ಕಾಲಕ್ರಮೇಣದಲ್ಲಿ ಅವು ನಾಶ ಆಗಿದ್ದಾವೆ ಅಂತ. ಬಟ್ ಇದುವರೆಗೆ ಉಳಿದಿರುವಂಥ ಏಕೈಕ ಸ್ತೂಪ ಯಾವುದಪ್ಪ ಅಂದರೆ ಮಧ್ಯಪ್ರದೇಶದ ಸಾಂಚಿಯಲ್ಲಿರುವಂತಹ ಸ್ತೂಪ. ಮಧ್ಯಪ್ರದೇಶದ ಸಾಂಚಿಯಲ್ಲಿರುವ ಸ್ತೂಪ. ಸೊ ಇದು ಅತ್ಯಂತ ದೊಡ್ಡ ಸ್ತೂಪ ಅಂಥೇಳಿ ಗುರುತಿಸ್ಕೊಂಡಿರುವಂಥದ್ದು. ಅಶೋಕನಿಂದ ನಿರ್ಮಿಸಲ್ಪಟ್ಟಂತಹ ಅತಿ ದೊಡ್ಡ ಸ್ತೂಪ ಯಾವುದಪ್ಪ ಅಂದರೆ ಅದು ಸಾಂಚಿ ಸ್ತೂಪ. ಓಕೆನಾ. ಸಾಂಚಿ ಸ್ತೂಪ ವಾಸ್ ದ ಲಾರ್ಜೆಸ್ಟ್ ಸ್ತೂಪ ಬಿಲ್ಡ್ ಬೈ ಅಶೋಕ. ಅಶೋಕನಿಂದ ನಿರ್ಮಿತವಾದಂತಹ ಅತ್ಯಂತ ದೊಡ್ಡ ಸ್ತೂಪ ಅಂಥೇಳಿ ಇದನ್ನು ಗುರುತಿಸ್ತೇವೆ, ಸಾಂಚಿ ಸ್ತೂಪ. ಸೊ ಅದು ಇರುವಂಥ ಎಲ್ಲಿರಪ್ಪ ಅಂದರೆ ಯಾವ ರಾಜ್ಯದಲ್ಲಿ? ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಎಸ್, ನೆಕ್ಸ್ಟು 17ನೇ ಪ್ರಶ್ನೆ. ಭಾರತದ ರಾಷ್ಟ್ರ ಲಾಂಛನ ಯಾವುದು? ವಿಚ್ ಈಸ್ ದ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ. ಸೊ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆಯೇ ಭಾರತದ ರಾಷ್ಟ್ರ ಲಾಂಛನ ಯಾವುದಪ್ಪ ಅಂದರೆ ಸಾರನಾಥ ಸ್ತಂಭದ ಶಿರೋಭಾಗ, ದ ಕ್ಯಾಪಿಟಲ್ ಆಫ್ ಸಾರನಾಥ ಪಿಲ್ಲರ್ ಅಂಥೇಳಿ ಗುರುತಿಸ್ತೇವೆ ಅಲ್ವಾ. ನಮಗೆಲ್ಲ ಗೊತ್ತು ಇದು. ಅಧೋಮುಖವಾಗಿ ರೂಪಿಸಲ್ಪಟ್ಟಿರುವಂತಹ ಇದರಲ್ಲಿ ಕಮಲ, ಧರ್ಮಚಕ್ರ ಮತ್ತು ಪೀಠದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವಂತಹ 4 ಸಿಂಹಗಳ ಚಿತ್ರವನ್ನು ಹೊಂದಿರುವಂತಹ ಸಾರನಾಥದ ಸ್ತಂಭದ ಶಿರೋಭಾಗ ಏನಿದೆಯೋ, ಸೊ ಅದೇ ಭಾರತದ ರಾಷ್ಟ್ರ ಲಾಂಛನವನ್ನಾಗಿ ನಾವಿವತ್ತು ಸ್ವೀಕರಿಸಿದ್ದೇವೆ ಅಲ್ವಾ. ಎಸ್, ಸೊ ಇದರ ಒಂದು ಕ್ರೆಡಿಟ್ಟು ಕೂಡ ಯಾರಿಗೆ ಹೋಗಬೇಕಪ್ಪ ಅಂದರೆ ಅಶೋಕ ಮಹಾರಾಜನಿಗೆ ಹೋಗುವಂಥದ್ದು. ಓಕೆನಾ. ಸೊ ಸಾರನಾಥ ಸ್ತಂಭದ ಶಿರೋಭಾಗವೇ ನಮ್ಮ ಭಾರತದ ರಾಷ್ಟ್ರ ಲಾಂಛನ ಅಂಥೇಳಿ ನಾವು ಗುರುತಿಸ್ಕೊಂಡಿದ್ದೇವೆ. ದ ಕ್ಯಾಪಿಟಲ್ ಆಫ್ ಸಾರನಾಥ ಪಿಲ್ಲರ್ ಈಸ್ ಕನ್ಸಿಡರ್ ಆಸ್ ನ್ಯಾಷನಲ್ ಎಂಬಮ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ 18th ಕ್ವಶನ್. ಶಾತವಾಹನ ಸಂತತಿಯ ಸ್ಥಾಪಕರು ಯಾರು? ಇಲ್ಲಿ ನಾವು ಮೌರ್ಯ ಸಾಮ್ರಾಜ್ಯವನ್ನು ಅಧ್ಯಯನ ಮಾಡುವಾಗ ಈ ಶಾತವಾಹನರು ಯಾಕೆ ಬಂದರು ಅಂದರೆ, ಶಾತವಾಹನರು ಮೌರ್ಯರ ಪತನ ನಂತರ ಅವರ ಸಾಮಂತರಾಗಿದ್ದಂತಹ ಶಾತವಾಹನರು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಶಾತವಾಹನರು ಈ ಮೌರ್ಯರ ಸಾಮಂತರಾಗಿದ್ದರು. ಓಕೆನಾ. ಸೊ ಸಾಮಂತರಾಗಿದ್ದಂಥ ಇವರು ಮೌರ್ಯರ ಅವನತಿಯ ನಂತರ ತಮ್ಮ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ತಮ್ಮದೇ ಆದಂಥ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಸೊ ಹೀಗೆ ಶಾತವಾಹನರ ಸಂತತಿಯನ್ನು ಪ್ರಾರಂಭ ಮಾಡಿದವರೇ ಯಾರು ಅಥವಾ ಅದರ ಸ್ಥಾಪಕ ಯಾರು ಅಂದರೆ ಸಿಮುಕ ಅನ್ನುವಂಥವ್ರು. ಓಕೆನಾ. ಸಿಮುಕ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನಾಸ್ಟಿ. ಶಾತವಾಹನ ಸಾಮ್ರಾಜ್ಯದ ಸ್ಥಾಪಕ ಯಾರು? ಸಿಮುಕ ಅಂಥೇಳಿ ನಾವು ಗುರುತಿಸ್ತೇವೆ. ಆಯಿತಾ. ಸೊ ಸಿಮುಕ ವಾಸ್ ದ ಫೌಂಡರ್ ಆಫ್ ಶಾತವಾಹನ ಡೈನಾಸ್ಟಿ. ನೆಕ್ಸ್ಟ್ 19ನೇ ಪ್ರಶ್ನೆಗೆ ಹೋಗೋಣ. ಶಾತವಾಹನರ ರಾಜಧಾನಿ ಯಾವುದಾಗಿತ್ತು ಅಂತೇಳಿ.
ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಶಾತವಾಹನ ಡೈನಾಸ್ಟಿ. ಶಾತವಾಹನರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಪ್ರತಿಷ್ಠಾನ, ಅಥವಾ ಈಗ ಅದನ್ನು ಪೈತಾನ್ ಅಂಥೇಳಿ ಕರೀತಾರೆ. ಮಹಾರಾಷ್ಟ್ರದ ಆಧುನಿಕ ಹೆಸರಾಗಿ, ಸೊ ಅದನ್ನು ಪೈತಾನ್ ಅಂಥೇಳಿ ಅದನ್ನು ಗುರುತಿಸಲಾಗುತ್ತೆ. ಪ್ರತಿಷ್ಠಾನ ಅವರ ರಾಜಧಾನಿಯಾಗಿತ್ತು. ಶಾತವಾಹನರ ರಾಜಧಾನಿ ಯಾವುದಾಗಿತ್ತು? ಪ್ರತಿಷ್ಠಾನ. ಪ್ರತಿಷ್ಠಾನ್ ವಾಸ್ ದ ಕ್ಯಾಪಿಟಲ್ ಆಫ್ ಶಾತವಾಹನ ಡೈನಾಸ್ಟಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಗಾತ ಸಪ್ತಸತಿ ಅನ್ನುವಂತಹ ಕೃತಿಯನ್ನು ಬರೆದವರು ಯಾರು ಅಂತೇಳಿ. ಗಾತ ಸಪ್ತಸತಿ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ನು ತುಂಬ ಟೈಮು ಎಕ್ಸಾಮ್ನಲ್ಲಿ ರೈಸ್ ಆಗಿದೆ. ಸೊ ಗಾತ ಸಪ್ತಸತಿ ಅನ್ನುವಂತಹ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ಈ ಶಾತವಾಹನರ ಶ್ರೇಷ್ಠ ದೊರೆಗಳಲ್ಲಿ ಓರ್ವ, ಶಾತವಾಹನರ ವಂಶದ 17ನೇ ದೊರೆ ಅಂಥೇಳಿ ಗುರುತಿಸ್ಕೊಂಡಿರುವಂಥವನು ಅವನೇ ಹಾಲ. ಹಾಲ ವಾಸ್ ದ ರೈಟರ್ ಆಫ್ ಗಾತ ಸಪ್ತಸತಿ. ಓಕೆನಾ. ದ ಆಥರ್ ಆಫ್ ಗಾತ ಸಪ್ತಸತಿ ಈಸ್ ಹಾಲ. ಹಾಲ ಈಸ್ ದ 17th ರೂಲರ್ ಆಫ್ ಶಾತವಾಹನ ಡೈನಾಸ್ಟಿ. ಶಾತವಾಹನರ 17ನೇ ದೊರೆ ಅಂಥೇಳಿ ಆತನನ್ನು ಕರೆಯಲಾಗ್ತದೆ. ಸ್ವತಃ ವಿದ್ವಾಂಸನಾಗಿದ್ದ. ಹಿ ಈಸ್ ಹಿಮ್ಸೆಲ್ಫ್ ಎ ರೈಟರ್ ಹೂ ರೋಟ್ ಎ ವರ್ಕ್ ಕಾಲ್ಡ್ ಗಾತ ಸಪ್ತಸತಿ. ಗಾತ ಸಪ್ತಸತಿ ಅನ್ನುವಂತಹ ಕೃತಿಯನ್ನು ಆತ ರಚಿಸ್ತಾನೆ. ಈ ಲೆಸನ್ನ ಕೊನೆಯ ಅತಿ ಪ್ರಮುಖವಾದಂತಹ ಪ್ರಶ್ನೆ 21ನೇ ಪ್ರಶ್ನೆ, ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಾಸನ ಯಾವುದು? ಗೌತಮಿ ಬಾಲಶ್ರೀಯು ಹೊರಡಿಸಿದ ಶಾಸನ ಯಾವುದು? ಗೌತಮಿ ಬಾಲಶ್ರೀ ಯಾರಪ್ಪ ಅಂದರೆ ಈ ಗೌತಮಿಪುತ್ರ ಶಾತಕರ್ಣಿಯ ತಾಯಿ. ಗೌತಮಿಪುತ್ರ ಶಾತಕರ್ಣಿ, ಹಿ ವಾಸ್ ದ ಗ್ರೇಟೆಸ್ಟ್ ರೂಲರ್ ಆಫ್ ಶಾತವಾಹನ ಡೈನಾಸ್ಟಿ. ಶಾತವಾಹನ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಆತನನ್ನು ಕರೆಯಲಾಗ್ತದೆ. ಸೊ ಈತನ ಸಾಧನೆಯನ್ನು ಅಂದರೆ ಈ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯನ್ನು ವಿವರಿಸೋದಕ್ಕೋಸ್ಕರನೇ ಅವನ ತಾಯಿ ಗೌತಮಿ ಬಾಲಶ್ರೀ ಅನ್ನುವಂಥವಳು ಒಂದು ಶಾಸನವನ್ನು ಹೊರಡಿಸ್ತಾರೆ. ಅದೇ ಯಾವುದಪ್ಪ ಅಂದರೆ ನಾಸಿಕ್ ಗುಹಾ ಶಾಸನ. ನಾಸಿಕ್ ಕೇವ್ ಇನ್ಸ್ಕ್ರಿಪ್ಷನ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ವಿಚ್ ವಾಸ್ issued by ಗೌತಮಿ ಬಾಲಶ್ರೀ. ಗೌತಮಿ ಬಾಲಶ್ರೀ ಅನ್ನುವಂಥವಳು ಈ ಒಂದು ಶಾಸನವನ್ನು ಹೊರಡಿಸ್ತಾರೆ. ಸೊ ವಿಚ್ ಎಡಿಕ್ಟ್ ವಾಸ್ ಇಶ್ಯೂಡ್ ಬೈ ಗೌತಮಿ ಬಾಲಶ್ರೀ? ದಟ್ ಈಸ್ ನಾಸಿಕ್ ಕೇವ್ inscription. So Nasik cave inscription is one of the most important inscription which was issued by ಗೌತಮಿ ಬಾಲಶ್ರೀ. ಗೌತಮಿ ಬಾಲಶ್ರೀ ಹೊರಡಿಸಿದಂತಹ ಪ್ರಮುಖ ಶಾಸನ ಯಾವುದಪ್ಪ ಅಂದರೆ ನಾಸಿಕ್ ಗುಹಾ ಶಾಸನ ಅಂಥೇಳಿ ನಾವು ಗುರುತಿಸ್ಬೋದು. ಸೊ ಇದಿಷ್ಟು ಈ ಮೌರ್ಯರು ಸಾಮ್ರಾಜ್ಯದಿಂದ ಅಥವಾ ಮೌರ್ಯರು ಅನ್ನುವಂತಹ ಲೆಸನ್ನಿಂದ ಕೇಳಬಹುದಾದಂತಹ ಒಂದು ಅಂಕದ ಅತಿ ಮುಖ್ಯ ಪ್ರಶ್ನೆಗಳು ಅಂಥೇಳಿ ನಾವು ಗುರುತಿಸ್ಬೋದು. ಸೊ ಇವಿಷ್ಟನ್ನು ಓದ್ಕೊಳ್ಳಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಬೋದು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಂಥೇಳಿ ಕೇಳ್ಕೊಳ್ತಾ, ಏನೇ ಡೌಟ್ಸ್ ಇದ್ದರೂ ಕೂಡ ನನ್ನ ಸಂಪರ್ಕಿಸಿ ಅಂಥೇಳಿ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.